ಬಂದ್ರಾ ಬನ್ನಿ ಫ್ರೆಂಡ್ಸ್, ತುಂಬ ಟೇಸ್ಟಿ ಅಷ್ಟೇ ಕ್ರಿಸ್ಪಿ ಆದಂತಹ ಮಂಗಳೂರು ಗೋಳಿ ಬಜ್ಜಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವಾಗ ನಾನು ಗೋಳಿ ಬಜ್ಜಿಗೆ ಹಿಟ್ಟು ನಾದೋದಕ್ಕೆ 1/4 kg ಅಷ್ಟು ಮೈದಾ ಹಿಟ್ಟು, ಸ್ವಲ್ಪ ಸಕ್ಕರೆ ಮತ್ತು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮ್ಮ ಕ್ವಾಲಿಟಿಗೆ ಎಷ್ಟು ಬೇಕು. ನಂತರ ನಾನು ಕೊಬ್ಬರಿ ಹೋಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಹಸಿ ಕೊಬ್ಬರಿ ಹಾಕೋರಿ, ಇಲ್ಲಾಂದರೆ ಒಣ ಕೊಬ್ಬರಿನ ಹಾಕ್ಕೋಬೋದು. ನಂತರ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿ, ಮೇಲ್ಗಡೆ ಸ್ವಲ್ಪ ಅಜವಾನ ಹಾಕ್ಕೊಂಡಿದ್ದೀನಿ, ಅಥವಾ ಜೀರಿಗೆನೂ ಕೂಡ ಹಾಕ್ಕೋಬೋದು. ಇದನ್ನು ನಾವು ನೀರಲ್ಲಿ ಕಲಿಸ್ಬಾರ್ದು, ಮೊಸರಲ್ಲೇ ಕಲಿಸ್ಬೇಕು. ಯಾವ ರೀತಿ ಇರಬೇಕಪ್ಪ ಅಂದ್ರೆ, ನಾವು ಹಿಂಗೆ ಬಜ್ಜಿ ಹಿಟ್ಟನ್ನು ಬಿಡ್ತೀವಲ್ಲ ಆ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಹದಕ್ಕೆ ಬಂದರೆ ನಮ್ಮದು ಗೋಳಿ ಬಜ್ಜಿಗೆ ಹಿಟ್ಟು ರೆಡಿ ಆಯಿತು. ಇದು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಹೈಪ್ ಬಟನ್ ಇರುತ್ತೆ, ಲೈಕ್ ಕೊಟ್ಟು ಹೈಪ್ ಪಾಯಿಂಟ್ಸ್ ಕೊಡಿ. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಎಣ್ಣೆ ಕಾದ ನಂತರ ಮೀಡಿಯಮ್ ಉರಿಯಲ್ಲೇ ಇರಬೇಕು. ಉರಿ ಜಾಸ್ತಿನೂ ಬೇಡ, ಕಡಿಮೆನೂ ಬೇಡ, ಮೀಡಿಯಮ್ಮಲ್ಲಿ ಇಟ್ಕೋಬೇಕು. ನಾವು ಸ್ವಲ್ಪನೇ ಹಿಟ್ಟನ್ನು ಬಿಡಬೇಕು. ಅದು ಉಬ್ಬಿದ ನಂತರ ದೊಡ್ಡದಾಗ್ತಾವೆ. ನಾವು ಮೊದಲೇ ದೊಡ್ಡದಾಗಿ ಬಿಟ್ಕೊಂಡ್ಬಿಟ್ರೆ ತುಂಬ ಬಜ್ಜಿ ದೊಡ್ಡದಾಗ್ತಾವೆ. ಸೊ ಹಾಗಾಗಿ ಚಿಕ್ಕದಾಗಿ ಬಿಡಬೇಕು ನಾವು. ಇದು ಯಾವ ಥರಪ್ಪ ಅಂದ್ರೆ, ನಾವು ಗುಲಾಬ್ ಜಾಮೂನ್ ಚಿಕ್ಕದಾಗಿ ಮಾಡಿದರೆ ದೊಡ್ಡದಾಗಿ ಆಗುತ್ತಲ್ಲ, ಸೇಮ್ ಅದೇ ರೀತಿ ಆಗುತ್ತೆ. ಮಾಡ್ಕೊಂಡು ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಇದನ್ನು ಎಣ್ಣೆಯಲ್ಲಿ ಕರೆದ್ರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಇದನ್ನು ನಿಮ್ಗೆ ಯಾವ ರೀತಿ ಚಟ್ನಿ ಬೇಕು, ಪುದೀನ ಚಟ್ನಿ, ಶೇಂಗಾ ಚಟ್ನಿ, ಅಥವಾ ಕಡಲೆ ಚಟ್ನಿ, ಕೊಬ್ಬರಿ ಚಟ್ನಿ, ಯಾವ ಚಟ್ನಿ ಜೊತೆ ಬೇಕಾದರೂ ನೀವು ಸರ್ವ್ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ತಿಳಿಸಿ. ಎಷ್ಟು ಕ್ರಿಸ್ಪಿಯಾಗಿರ್ತಾವಂದ್ರೆ ಹಾಗೇ ತಿಂದ್ಬಿಡ್ಬೋದು. ಯಾಕಂದರೆ ಇದರಲ್ಲಿ ಆಲ್ರೆಡಿ ನಾವು ಉಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲವನ್ನೂ ಹಾಕಿರೋದ್ರಿಂದ ಟೇಸ್ಟ್ ಮಾತ್ರ ಆಸಮಾಗಿರ್ತಾವೆ. ಇವಾಗ ನೋಡಿರಿ, ನಾನು ಮುರಿದು ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತಾಗಿ ಟೇಸ್ಟಿಯಾಗಿರ್ತಾವೆ. ಮತ್ತೆ ಸಿಗೋಣ. ಥ್ಯಾಂಕ್ ಯು.